ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ, ಇವತ್ತು ಯಜಮಾನ ಮತ್ತು ರಾಮಾಚಾರಿ ಎರಡು ಸೀರಿಯಲ್ ಮೇಲೆ ನಾವು ನೋಡ್ಕೊಂಬರೋಣ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ತರುಣ ಹಾಗೆ ರಾಘು ಇಬ್ರು ಕೂಡ ಮಾತಾಡ್ತಿರ್ತಾರೆ. ಯಾಕೋ ಮನಸ್ಸಲ್ಲಿ ಝಾನ್ಸಿ ಮೇಡಮ್ನೇ ತುಂಬಿಕೊಂಡು ಈ ರೀತಿ ಮಾತಾಡ್ತಿದ್ಯಾ ಅಂತ ಹೇಳ್ತಾರೆ. ಝಾನ್ಸಿ ಮೇಡಮ್ ಬಂದಿರ್ಬೋದು, ಮತ್ತೆ ನಿನ್ನನ್ನು ಪಡೆಯೋಕ್ಕೋಸ್ಕರನೇ ಬಂದಿರ್ಬೋದಲ್ವೇನೋ ಅಂತ ಹೇಳ್ತಾರೆ. ಇಲ್ಲ ಕಣೋ, ಅವರು ಆ ಥರ ಮಾಡಲ್ಲ ಕಣೋ, ಏನೋ ವಿಚಾರಿಸ್ಕೊಂಡು ಹೋಗೋಕೆ ಅಂತ ಬಂದಿದ್ದಾರೆ ಅಷ್ಟೇ. ನಿನ್ಗೆ ಯಾಕೋ ಅರ್ಥ ಆಗ್ತಿಲ್ಲ, ಯಾಕೋ ಹೀಗೆ ಆಡ್ತಿದ್ಯಾ ಅಂತ ಹೇಳ್ತಾರೆ. ಇಲ್ಲ ಕಣೋ, ಅವರೇ ಒಂದ್ಸಲ ಡಿಸೈಡ್ ಮಾಡಿದ್ದಾರೆ ನನ್ನ ಬೇಡ ಅಂತ. ಅವ್ರು ಬಿಟ್ಟಾಕಿದ್ದಾರೆ, ಬಿಡು ಇಲ್ಲಿಗೆ ಇರಲಿ, ಅವ್ರು ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಹೊರಟೋಗ್ತಾನೆ. ಇನ್ನೊಂದು ಕಡೆ ಅನಿತಾ ಮನೆಗೆ ಬರ್ತಾರೆ. ಅನಿತಾ ಏನು ಸಡನ್ನಾಗಿ ಬಂದಿದ್ದು ಅಂತ ಹೇಳಿದೆ, ಯಾಕೆ ನಮ್ಮ ಅತ್ತೆ ಮನೆಗೆ ನಾನು ಬರೋ ತಪ್ಪ ಅಂತ ಕೇಳ್ತಾರೆ. ತಪ್ಪೇನಿಲ್ಲಮ್ಮ, ಈಗ ಮದುವೆಗಿಂತ ಮುಂಚೆ ಬರೋದು ಅದು ತಪ್ಪೇ. ನೀನು ಬಂದಾಗಲೇ ನಾವು ಖಂಡಿಸ್ಬೇಕಿತ್ತು, ಆದರೆ ಇರಲಿ ಅಂತ ನಾವು ಸುಮ್ಮನಾದ್ವಲ್ಲ, ಅದೇ ನಮ್ಮ ತಪ್ಪು ಅಂತ ಅಜ್ಜಿ ಹೇಳ್ತಾರೆ. ಆಗ ಅವ್ರ ಅತ್ತೆ ಅಂದರೆ ರಾಘು ಅವರಮ್ಮ, ಬಾರಮ್ಮ ಅನಿತಾ ಕೂತ್ಕೋ ಅಂತ ಹೇಳ್ತಾರೆ. ಸರಿ ಆಯಿತು. ಇಲ್ಲಿ ರೂಮಲ್ಲಿ 2 ರೂಮ್ ಇದೆಯಲ್ಲ, ಸೊ ಅದನ್ನು ಒಂದು ರೂಮ್ ಮಾಡಿಬಿಟ್ಟು ನನಗೆ ಹೇಗೆ ಬೇಕೋ ಆಗೋ ಚೇಂಜ್ ಮಾಡ್ಕೋಬೇಕು ಅಂತ ಬಂದಿದ್ದೀನಿ. ನನಗಂತೂ ಅಟ್ಯಾಚ್ ಬಾತ್ರೂಮ್ ಬೇಕೇ ಬೇಕು ಅಂತ ಇಲ್ಲಿ ಹೇಳ್ತಿರ್ತಾರೆ. ಆಗ ಅವ್ರ ದೊಡ್ಡಪ್ಪ ಇದ್ದಿದ್ದು, ಏನಮ್ಮ ಅನಿತಾ ನಿನ್ನ ನಿರ್ಧಾರ ನೀನೇ ತೊಗೊಂಬಿಡೋದಾ ಅಂತ ಹೇಳ್ತಾರೆ. ಈ ಮನೆಗೆ ಸೊಸೆಯಾಗಿ ಬರೋಳು ನಾನು, ಹಂಗಾಗಿ ನಂದೇ ರೈಟ್ಸು, ನಂದೇ ನಡಿಬೇಕು, ಇಲ್ಲ ಅಂತ ಇಲ್ಲ ಇಲ್ಲಿ ಅಂತ ಹೇಳ್ತಿರ್ತಾರೆ. ಆಗ ಅಜ್ಜಿಗೆ ಸ್ವಲ್ಪ ಕೋಪ ಬರುತ್ತೆ. ಅದೇಗಮ್ಮ ಹೇಳ್ತೀಯಾ? ಇದು ನಮ್ಮನೆ, ನಾವಿಲ್ಲಿ ಹೇಗಿರಬೇಕು ಅಂದ್ಕೋತೀವೋ ಹಾಗೇ ಇರಬೇಕು ಅಂತ ಅನ್ಕೋತಾರೆ. ನನಗೆ ಯಾವ ಕರ್ಮನೂ ಇಲ್ಲಪ್ಪ, ನೀವು ಹೇಳಿ ರೀತಿ ಇರೋಕ್ಕೆ ನಂಗೆ ಸಾಧ್ಯ ಇಲ್ಲ. ನನಗೆ ರೂಮಲ್ಲಿ ನಂಗೆ ಅಟ್ಯಾಚ್ ಬಾತ್ರೂಮ್ ಬೇಕೇ ಬೇಕು. ಅದರಲ್ಲೂ ಈ ಹಳೆ ಸೋಫಾ, ಡೈನಿಂಗ್ ಟೇಬಲ್ ಅದೆಲ್ಲ ಚೇಂಜ್ ಮಾಡೋಣ. ಸೊ ನಾನು ಇಂಟೀರಿಯರ್ ಡೆಕೋರೇಷನ್ ಅವರ ಹೇಳಿದ್ದೀನಿ, ಬರ್ತಾರೆ ಮನೆಗೆ, ಅವರೇ ಎಲ್ಲರೂ ಸೋಫಾ, ಫ್ರಿಜ್ಜು ಎಲ್ಲ ಕೂಡ ಆಲ್ಟ್ರೇಷನ್ ಮಾಡ್ತಾರೆ. ನಿಮ್ಗೆಲ್ರಿಗೂ ಗೊತ್ತೇ ಹಾಗೆ ಈ ತಿಂಗಳು 25ಕ್ಕೆ ಅಲ್ವಾ ನನ್ನ ಮದುವೆ, ಹಾಗಾಗಿ ನಾನು ಹೆಂಗೆ ಬೇಕು ಹಂಗೆ ಚೇಂಜ್ ಮಾಡ್ಕೊತೀನಿ ಅಂತ ಹೇಳ್ತಿರ್ತಾಳೆ. ಆಗ ಅಜ್ಜಿ ಇದ್ದಿದ್ದು, ನಿಲ್ಸೆ ಸಾಕು, ಏನು ಅಂದ್ಕೊಂಡ್ಬಿಟ್ಟಿದ್ಯಾ ನೀವು? ನಾವು ಇಲ್ಲಿ ಹಿರಿಯರು ಕಿರಿಯರು ಅನ್ನೋರು ಇದ್ದೀವಿ, ಸ್ವಲ್ಪ ನಮ್ಮ ಮಾತುಗಳನ್ನು ಕೇಳಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮನೆ ಕೂಡ ಮನಸ್ಸು ಏನು ಕೂಡ ಚೇಂಜ್ ಆಗಲ್ಲ ಅಂತ ಹೇಳ್ತಾರೆ. ಸೊ ನೀವಿದ್ದಾಗೆ ನಂಗೆ ಇರೋಕ್ಕಾಗಲ್ಲ ಅಜ್ಜಿ, ಈ ಓಲ್ಡ್ ಸ್ಟೈಲನ್ನೇ ನನಗೆ ಈ ಮನೇಲಿ ಬದುಕೋಕ್ಕಾಗಲ್ಲ ಆಯಿತಾ. ಇಲ್ಲಿ ಇರಲೇಬೇಕು, ಇಲ್ಲಿನ ನೀತಿ ನಿಯಮ ಕಟ್ಟುಪಾಡುಗಳನ್ನ ನೀನು ಪಾಲಿಸಲೇಬೇಕು ಅಂತ ಹೇಳ್ತಾ ಇರ್ತಾರೆ ಅಜ್ಜಿ. ಅದೆಲ್ಲ ನನಗೆ ಆ ಕರ್ಮ, ನಿಮ್ಮನ್ನೆಲ್ಲ ನಾನು ನಿಮ್ಮ ಮಾತು ಕೇಳೋದು ಅಂತ ಅಜ್ಜಿಗೆ ಹೇಳ್ತಿರ್ತಾರೆ. ನೀವು ಬಾಯಿ ಮುಚ್ಕೊಂಡು ತೆಪ್ಪಗೆ ಕೂತ್ಕೊಳ್ಳೋದು ಕಲಿ ಮುದ್ಕಿ ನೀನು ಅಂತ ಹೇಳ್ಬಿಟ್ಟು ಜೋರು ಮಾಡ್ತಾ ಇರ್ತಾನೆ. ಅದೇ ಟೈಮ್ಗೆ ಪಲ್ಲವಿ ಮತ್ತು ಅವರ ಅಮ್ಮ ಇಬ್ಬರು ಕೂಡ ಒಬ್ರಿಗೊಬ್ರು ಮುಖ ನೋಡ್ಕೊತಿರ್ತಾರೆ. ಇಲ್ಲಿ ಏನಿದ್ರು ನಂದೇ ನಡಿಬೇಕು, ನಿಂದು ಯಾವುದೇ ಕಾರಣಕ್ಕೂ ಇಲ್ಲಿ ನಡೆಯಲ್ಲ ಆಯಿತಾ. ನಾನು ಹೇಳಿದೆ ಇಲ್ಲಿ ನಡೆಯೋದು, ನಮ್ಮನೆ ಸಂಪ್ರದಾಯನ ನೀನು ಬದಲಾಯಿಸೋಕ್ಕೆ ಬರಬೇಡ ಆಯಿತಾ ಅಂತ ಹೇಳ್ತಿರ್ತಾರೆ. ಅಂತ ಹೇಳ್ತಾರೆ. ಅದೇ ಟೈಮ್ಗೆ ರಾಘು ಕೂಡ ಬರ್ತಾರೆ. ಏನು ಮಾತಾಡ್ತಿದ್ಯಾ ಅನಿತಾ ನೀನು ಅಂತ ಹೇಳ್ತಾರೆ. ಅದು ರಾಘು ಅಂತ ಹೇಳ್ತಾರೆ. ಏನು ರಾಘು, ಎಷ್ಟು ಧೈರ್ಯ ನಿನಗೆ ನಮ್ಮ ಅಜ್ಜಿ ಮೇಲೆ ನಿನಗೆ ಇಷ್ಟು ಜೋರಾಗಿ ಮಾತಾಡೋಕ್ಕೆ? ಮೊದಲು ಅವ್ರ ಹತ್ರ ಕ್ಷಮೆ ಕೇಳು. ಏನು ಕ್ಷಮೆ ಕೇಳಬೇಕಾ ನಾನಾ ಅಂತ ಹೇಳ್ತಾರೆ. ಮತ್ತು ಏನು ಅಂದ್ಕೊಂಬಿಟ್ಟಿದ್ಯಾ ಅಜ್ಜಿ ಅಂದರೆ, ಅವ್ರಿಗೆ ಆದ ಒಂದು ಗೌರವ ಇದೆ, ಅವ್ರಿಗೆ ಆದಂತಹ ಒಂದು ಬೆಲೆ ಇದೆ. ನಾವು ಬೆಳೆದಿರೋಕ್ಕೆ ಕಾರಣನೇ ಇವರು, ಮೊದಲು ಕ್ಷಮೆ ಕೇಳು ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಝಾನ್ಸಿ ಹಾಗೆ ಡೋರ್ ಹತ್ರ ಹಾಗೆ ನಿಂತಿರ್ತಾರೆ. ಆಗ ಸಂಪತ್ ಕುಮಾರ್ ಅವರು ಬರ್ತಾರೆ. ಬನ್ನಿ ತಾತ ಅಂತ ಹೇಳ್ತಾರೆ. ಏನಮ್ಮ ಇಷ್ಟೊಂದು ಡಲ್ಲಾಗಿ ನಿಂತಿದ್ಯಾ? ಆದರೂ ನೀನು ಇವತ್ತು ಮಾತಾಡಿದ್ದು ನಂಗೆ ತುಂಬ ಖುಷಿ ಆಯ್ತಮ್ಮ. ಯಾವ ವಿಷಯ ತಾತ? ನೀನು ತುಳಸಿಗೆ ಅವಳಿಗೆ ಮಾತಿನ ಚಾಟಿಯಲ್ಲೇ ಬೀಸ್ತಲ್ಲ ನೋಡು, ಅದು ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಹಳೆ ಝಾನ್ಸಿ ಮತ್ತೆ ಬಂದ್ಲು ಅಂತ ಅನ್ನಿಸ್ತು ಅಂತ ಹೇಳ್ತಾರೆ. ಇಷ್ಟು ದಿನ ಎಲ್ಲೋಗಿದ್ಲು ಆ ಝಾನ್ಸಿ ಅಂತ ಹೇಳ್ತಾರೆ. ಆ ಝಾನ್ಸಿ ರಾಘುಗೋಸ್ಕರ ಬದಲಾಗಿದ್ದು, ಅವ್ರ ಮನೆಯವ್ರಿಗೋಸ್ಕರ ಬದಲಾಗಿದ್ಲು, ನಿನಗೋಸ್ಕರ ಬದಲಾಗಿದೆ ತಾತ ಅಂತ ಹೇಳ್ತಾರೆ. ಬೇಡಮ್ಮ ಝಾನ್ಸಿ, ನೀನು ಹೇಗೆ ಹಳೆ ಝಾನ್ಸಿ ಆಗಿದ್ದೋ ಹಾಗೇ ಇರು. ಹಳೆ ಝಾನ್ಸಿ ಆಗಿದ್ದರೆ ನೀನು ಯಾರನ್ನು ಕೇರ್ ಮಾಡ್ತಿರಲಿಲ್ಲ, ನಿಂಗೆ ಏನು ಅನಿಸಿತ್ತು ಅದನ್ನು ಪಟ್ ಅಂತ ಹೇಳ್ತಿದ್ದೆ, ಎಲ್ಲ ಸರಿಯಾಗಿರ್ತಿತ್ತು. ನೀನು ಚೇಂಜ್ ಆಗಿದ್ದೆ ನೋಡು, ಆಗಲೇ ಎಲ್ಲ ನಿಯಮ ಕಟ್ಟುಪಾಡುಗಳನ್ನ ಹಾಕ್ಕೊಂಡು ನೀನೇ ರೂಲ್ಸ್ನ ಹಾಕ್ಕೊಂಡು ನಿನ್ನ ಮನಸ್ಸಿಗೆ ನೀನೇ ಬೇಜಾರು ಮಾಡ್ಕೋತಿದ್ದೆ. ಅದನ್ನೆಲ್ಲ ಬಿಸಾಕ್ಬಿಡು. ನೀನು ಪಾಡಿಗೆ ನೀನು ಹಳೆ ಝಾನ್ಸಿಯಾಗೇ ಇರು, ನೀನು ಹೇಗಿದ್ದೋ ಹಾಗೇ ಇರು, ಅದೇ ರೀತಿ ರೂಲ್ಸ್ ರೆಗ್ಯುಲೇಷನ್ ಮಾಡಿಕೊಂಡು. ತಾತ ನೀವು ಹೇಳ್ತಿದ್ದೀರಾ? ಹೌದಮ್ಮ, ನಾನೇ ಹೇಳ್ತಿರೋದು. ತುಳಸಿಗೆ ಚೆನ್ನಾಗಿ ನೀನು ಮಾತು ಕೊಟ್ಟಿದ್ಯಾ, ನನಗೆ ಅವಳಿಗೆ ಹೇಳೋಕ್ಕಾಗ್ತಿಲ್ಲ, ನೀವು ಒಳ್ಳೆ ಕೆಲಸ ಮಾಡ್ದಮ್ಮ, ಅವಳಿಗೆ ಮಾತಲ್ಲಿ ತಿರುಗೇಟ್ ಕೊಟ್ಟು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ರಾಘು, ಮೊದಲು ಸಾರಿ ಕೇಳೆ ನೀನು, ನಿನಗೆ ನೀನೇ ಏನ್ಕೊಬಿಟ್ಟಿದ್ಯಾ? ಯಾವುದೇ ಕಾರಣಕ್ಕೂ ಈ ಮನೆ ಚೇಂಜ್ ಆಗಲ್ಲ. ಈ ಮನೆ ನಾವು ಚಿಕ್ಕ ವಯಸ್ಸಿಂದ ಬೆಳೆದಿದ್ದಂತಹ ಮನೆ. ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದೇ ಗೋಡೆಗಳು ಕೂಡ ಚೇಂಜ್ ಆಗಲ್ಲ. ಇಲ್ಲಿ ಹೇಗಿದೆಯೋ ಹಾಗೇ ಇದೆ. ಇಲ್ಲಿ ಯಾರು ನಮ್ಮ ದೊಡ್ಡಪ್ಪ ಅಂದರೆ ಭಯ ಇರಬೇಕು, ಅಜ್ಜಿ ಅಂದರೆ ಒಂದು ಬೆಲೆ ಆಯಿತಾ. ಅವರಿಗೆ ಗೌರವ ಕೊಟ್ಕೊಂಡು ಇರೋದ್ರೆ ಇರು, ಹಿರಿಯರಿಗೆ ಗೌರವ ಕೊಟ್ಕೊಂಡು ಕಿರಿಯರಿಗೆ
ಪ್ರೀತಿ ಕೊಟ್ಕೊಂಡು ಇರೋದನ್ನು ಕಲ್ತ್ಕೊ. ನೀನು ಜಂಬ ಅಹಂಕಾರ ಎಲ್ಲನೂ ನಿಮ್ಮ ಮನೇಲೇ ಮೂಟೆ ಕಟ್ಬಿಟ್ಟು ಬರಬೇಕು. ನಮ್ಮ ಮನೇಲಿ ಬಾಳಬೇಕು ಅಂತ ಅಂದರೆ ನಮ್ಮ ಮನೇಲಿ ಹೇಗಿರ್ತೀವೋ ಹಾಗೇ ನೀನು ಬದುಕೋದನ್ನು ಕಲಿಬೇಕು. ನೀ ಅತಿಯಾಗಿ ಆಡೋಕ್ಕೆ ಹೋದರೆ ಗೊತ್ತಲ್ಲ ನಿನ್ನ ಪಾಡಿಗೆ ನೀನು ಇರ್ಬೋದು ಅನಿತಾ, ಇದೇ ಲಾಸ್ಟ್, ನೀವು ಮತ್ತೆ ರಿಪೀಟ್ ಆಗಂಗಿಲ್ಲ ಅಂತ ಹೇಳ್ತಾರೆ. ಅವ್ರ ಚಿಕ್ಕಮ್ಮ, ಇರಲಿ ಬಿಡಪ್ಪ, ಏನು ಇರಲಿ ಬಿಡಪ್ಪ, ಇವತ್ತೇ ಅವರಿಗೆ ತಿದ್ದಿ ಬುದ್ಧಿ ಹೇಳಲಿಲ್ಲ ಅಂತಂದರೆ ನಾಳೆ ದಿನ ಮತ್ತೆ ಎತ್ತರವಾಗಿ ಬೆಳೀತಾರೆ, ಯಾರು ಕೂಡ ಮಾತಿಗೂ ಕೂಡ ಬಗ್ಗಲ್ಲ ಅಂತ ಹೇಳ್ತಾಳೆ. ಅನಿತಾನು ಮಾತಾಡ್ತೇನೆ, ಹೇಯ್ ಅಜ್ಜಿ ಪರವಾಗಿ ಮಾತಾಡಬೇಕಾದ್ರೆ ನೀವು ಸುಮ್ಮನೆ ನಿಂತಿರೋದೆ ಫಸ್ಟ್ ಆಫ್ ಆಲ್ ಅದು ತಪ್ಪು. ನೀವು ಮಾತಾಡಬೇಕಿತ್ತು ಇಲ್ಲಿ, ಅವಳನ್ನ ಮಾತಾಡೋಕೆ ಬಿಟ್ಟು ನೀವು ಸುಮ್ಮನೆ ನಿಂತಿರ್ತೀರ. ಕೇಳು ಫಸ್ಟು ಸಾರಿನಾ ಅಜ್ಜಿಗೆ ಅಂತ ಹೇಳ್ತಾರೆ. ಆಗ ಸಾರಿ ಅಂತ ಕೇಳ್ತಾಳೆ. ಇದೇ ಲಾಸ್ಟ್ ಅನಿತಾ, ಆಯಿತಾ, ಇನ್ನೊಂದು ಸಲ ನೀನು ಈ ತಪ್ಪನ್ನ ಮಾಡೋಕ್ಕೊಡ್ದು. ನಿನ್ನ ಜಂಬ ಅಹಂಕಾರ ಹೇಳ್ತಿದ್ದೀನಿ ಬಿಟ್ಬಿಟ್ಟು ಬರೋದಿದ್ರೆ ಬಾ ನನ್ನ ಜೊತೆ ಬಾಳೋಕ್ಕೆ, ಇಲ್ಲ ಅಂತ ಅಂದರೆ ನೀನು ಯಾವುದೇ ಕಾರಣಕ್ಕೂ ನಾನಂತೂ ಒಪ್ಪಲ್ಲ, ನಾನು ಹೇಳಿದ್ದೇ ನಡಿಬೇಕು ಅಂತ ಹೇಳ್ತಾರೆ. ಅಣ್ಣ ಆದರೂ ಅಂತ ಹೇಳ್ತಾರೆ. ಏನು ಅಣ್ಣ ಆದ್ರೂ ಮುಚ್ಚು ಬಾಯಿ ಪಲ್ಲವಿ, ನೀನು ನಮ್ಮ ಮಧ್ಯದಲ್ಲಿ ವಿಷಯಕ್ಕೆ ನೀನು ಬರಕೊಡೋದು, ಗೊತ್ತಾಯ್ತಾ? ಇಲ್ಲಿ ಅಜ್ಜಿ ಹೇಳಿದ್ದೆ ಮಾತು, ಅಜ್ಜಿ ಹೇಳಿದೆ ವಾಕ್ಯ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ತುಳಸಿ ಹಾಗೆ ಜನಾರ್ದನು ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ. ಇನ್ನೇನು ಕೈಗೆ ಬಂದೇ ಬಿಡ್ತು, ಒಳಗೆ ನುಂಗ್ಕೊಬಿಡೋಣ ಅಂತ ಅಂದಿದ್ದೆ ಅಲ್ವಾ ತುಳಸಿ, ಹೆಂಗಾಯ್ತು ಎಲ್ಲ ರಿವರ್ಸ್ ಹೊಡೆದ್ಬಿಟ್ಟಲ್ಲ ತುಳಸಿ. ಝಾನ್ಸಿ ಒಳ್ಳೊಳ್ಳೆ ಮಾತುಗಳು ಹೇಳ್ದು. ನೀನು ಎಷ್ಟೇ ತಂತ್ರ ಕುತಂತ್ರ ಮಾಡಿರ್ಬೋದು, ಅವ್ರನ್ನ ಬೇರೆ ಮಾಡಿರ್ಬೋದು, ಆದರೆ ಆ ಝಾನ್ಸಿನ ಬದಲಾಯಿಸೋಕ್ಕಾಗಲ್ಲ. ಇಲ್ಲಿ ಬಂದಿರೋಳು ಹಳೆ ಝಾನ್ಸಿ, ಇಲ್ಲಿ ಝಾನ್ಸಿ ರಾಘವೇಂದ್ರ ಆಗಿ ಅವರು ಬಂದಿಲ್ಲ, ಆಯಿತಾ? ನೀವೆಷ್ಟೇ ಪ್ರಯತ್ನ ಪಟ್ರು ಅಷ್ಟೇ ಅಂತ ಹೇಳ್ತಾರೆ. ನೀನು ಏನೇ ಮಾಡಿ ಅವನ್ನ ಡಿವೋರ್ಸ್ ಮಾಡಿರ್ಬೋದು, ಬಟ್ ಅವಳ ಮನಸ್ಸು ಚೇಂಜ್ ಮಾಡೋಕ್ಕಾಗಲ್ಲ ಬಟ್ ಅವಳು ಚೇಂಜ್ ಆಗಿರ್ಬೋದು. ನನ್ನ ಹಠನ ನಾನು ಬಿಟ್ಟಿಲ್ಲ, ನಾನು ಬಿಡೋದೇ ಇಲ್ಲ ಅಂತ ಹೇಳ್ತಿರ್ತಾಳೆ ತುಳಸಿ. ಇನ್ನೊಂದು ಕಡೆ ಪಲ್ಲವಿ ಹಾಗೆ ಅನಿತಾ ಇಬ್ಬರು ಕೂಡ ಮಾತಾಡ್ತಿದ್ದಾರೆ. ಸಾರಿ ಅನಿತಾ, ನಮ್ಮ ಮನೇಲಿ ಸ್ವಲ್ಪ ಹಾಗೆ ನಮ್ಮ ಅಣ್ಣ ಟೆನ್ಷನಲ್ಲಿದ್ದ, ಏನೋ ಮಾತಾಡ್ಬಿಟ್ಟಿದ್ದೇನೆ, ನೀನೇನು ಅನ್ಕೋಬೇಡ ಅಂತ ಇನ್ನೊಂದು ಕಡೆ ಹೇಳ್ತಿದ್ರೆ ರಾಘು. ಮತ್ತು ನಮ್ಮ ಮನೇಲಿ ಎಲ್ಲನೂ ಚೇಂಜ್ ಮಾಡು ಅಂತ ಅಂದರೆ ಹೆಂಗೆ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಿರ್ತಾರೆ. ಆಗ ಪಲ್ಲವಿ, ನೀನು ಏನು ಅನ್ಕೋಬೇಡ, ನೀನು ಮದುವೆ ಆದಮೇಲೆ ಮನೇನ ಚೇಂಜ್ ಮಾಡ್ಕೋಬೋದಲ್ಲ ಅಂತ ಹೇಳ್ತಿರ್ತಾರೆ. ಮನೆ ಮಾತ್ರ ಅಲ್ಲ, ಈ ಮನೇಲಿ ಇರೋರ್ನು ಕೂಡ ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಅವ್ರ ದಡಪ್ಪ ಕೂಡ ಕೆಡಿಸ್ಕೋತಿರ್ರೆ. ಏನು ಹೇಳ್ತಿದ್ಯಾ ಅನಿತಾ ಅಂತ ಹೇಳ್ತಾರೆ. ಹೌದು, ಈ ಮನೆ ಚೇಂಜ್ ಮಾಡಿದಲ್ಲ, ಮನೇಲಿ ಇರೋರನ್ನ ಚೇಂಜ್ ಮಾಡಬೇಕು. ಹಳುಬ್ರಾದಂಗೆ ಅವ್ರ ಮನೆಯವ್ರನ್ನ ಇಟ್ಕೊಳ್ಳೋದು ಅಂದರೆ ಅಜ್ಜಿ, ನಿಮ್ಮ ದೊಡ್ಡಮ್ಮ ಎಲ್ಲರೂ ಕೂಡ ಈ ಮನೆಯಿಂದ ಕಳಿಸ್ಬೇಕು ಅಂತ ಹೇಳ್ತಿರ್ತಾಳೆ. ಒಂದು ಕಡೆ ಅನಿತಾ, ಇನ್ನೊಂದು ಕಡೆ ರಾಘು, ಅದೇಗೋ ಅವರೆಲ್ಲರೂ ಕೂಡ ನನ್ನ ಕುಟುಂಬ ಕಣೋ, ನೋಡ್ದ ಝಾನ್ಸಿ ಯಾವತ್ತೂ ಕೂಡ ಬದಲಾಗಿ ಏನು ಅಂತ ಹೇಳಿರಲ್ಲ, ಅದು ಕಣೋ ಝಾನ್ಸಿ ಮೇಡಮ್ ಅಂದರೆ ಅಂತ ತರುಣ ಹೇಳ್ತಿರ್ತಾನೆ. ಇನ್ನೊಂದು ಕಡೆ ಅನಿತಾ, ಹೌದು, ಇವರು ರಿಸ್ಟ್ರಿಕ್ಷನ್ಗೆ ನಾನು ಬಾಳೋಕ್ಕಾಗಲ್ಲ, ಅವರ ಒಂದು ಕಟ್ಟುಪಾಡುಗಳಿಗೆ ನನ್ನ ಜೀವನನ ಬಲಿ ಕೊಡೋಕ್ಕಾಗಲ್ಲ, ನಾನು ಏನಿದ್ರು ಫ್ರೀ ಆಗಿರಬೇಕು, ನಮ್ಮ ಮನೇಲಿ ಹೇಗಿದ್ರು ಹಾಗೇ ಇರಬೇಕು ಅಂತ ಅಂದ್ಕೊಟ್ಟಿರ್ತಾರೆ ರಾಘು. ಅವರು ಬದಲಾವಣೆ ಕೇಳಿ ತಪ್ಪಲ್ಲ, ಈಗಲೇ ಅಧಿಕಾರ ಚಲಾಯಿಸಿದರೆ ಪಾಪ ಅವ್ರ ಮನ್ಸುಗಳ ಮೇಲೆ ಎಷ್ಟು ಬೇಜಾರಾಗ್ಬಿಡ ತರುಣ ಅಂತ ಹೇಳ್ತಾರೆ. ಇದೇ ಝಾನ್ಸಿ ಮೇಡಮ್ಗೂ ಪಲ್ಲವಿಗೂ ಅನಿತಿಗೂ ಇರೋಕ್ಕೂ ವ್ಯತ್ಯಾಸ ಅಂತ ಹೇಳ್ತಿರ್ತಾರೆ. ಹೌದು ಅನಿತಾ, ನೀನು ಏನು ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ, ನಾನು ಮದುವೆ ಆಗಿ ಬರೋ ಅಷ್ಟರೊಳಗೆ ಆ 3 ಜನ ಮನೇಲಿ ಇರಬಾರ್ದು, ಇಲ್ಲಾಂತಂದರೆ ನಾನೇ ಬಂದು ಓಡಿಸ್ತೀನಿ, ಇಲ್ಲಾಂದರೆ ನೀನೇನಾದರೂ ಅವ್ರಿಗೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಅದನ್ನು ಅವ್ರ ದೊಡ್ಡಪ್ಪ ಕೇಳಿಸ್ಕೊಂಡು ತುಂಬ ಬೇಜಾರು ಮಾಡ್ಕೊಡ್ತಿರ್ತಾರೆ. ನಾವು ಚಿಕ್ಕದ್ರಿಂದ ನಮ್ಮನ್ನೆಲ್ಲ ಸಾಕಿದ್ದು ನಮ್ಮ ದೊಡ್ಡಪ್ಪ ಅಜ್ಜಿ ಕಣೋ, ಅವರು ಕೂಡ ನಮ್ಮ ಕುಟುಂಬ ಅಂತ ತರುಣ್ ಕೈಲಿ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಪಲ್ಲವಿ ಫುಲ್ಲು ರ್ಯಾಶ್ ಆಗಿ ಮಾತಾಡ್ತಿರ್ತಾಳೆ. ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ಮನೆಯಲ್ಲಿ ಇರೋಕ್ಕೆ ಬಿಡಲ್ಲ, ನನ್ನ ಫ್ಯಾಮಿಲಿ ಅಂತ ಅಂದರೆ ಏನಿದ್ರು ನೀನು, ಅತ್ತೆ, ರಾಘು, ನಾನು ಅಷ್ಟೇ ಇರಬೇಕು ಅಂತ ಹೇಳ್ತಿರ್ತಾರೆ. ಇನ್ನೊಂದು ನವದೀಪು ಮತ್ತು ವಿವೇಕ್ ರೋಡಲ್ಲಿ ನಡ್ಕೊಂಡು ಬರ್ತಿರ್ತಾರೆ. ತುಂಬ ಸುಸ್ತಾಗಿರ್ತಾರೆ, ಊಟ ಮಾಡಿರಲ್ಲ. ಆಗ ವಿವೇಕ್, ಅಮ್ಮ ನನಗೆ ಆಗ್ತಿಲ್ಲ, ನನಗೆ ತುಂಬ ಹೊಟ್ಟೆ ಇದೆ ಅಂತ ಹೇಳ್ತಾರೆ. ಬಾ ಅಲ್ಲೆಲ್ಲರೂ ದೇವಸ್ಥಾನದಲ್ಲಿ ಊಟ ಮಾಡೋಣ. ಏನು ದೇವಸ್ಥಾನದಲ್ಲಿ? ನೋ ಡ್ಯಾಡ್, ಅದು ಹೇಳಿದ್ನಲ್ಲ JK ಅವತ್ತೇ ಹೋಗ್ಬಿಡೋಣ. ಎಲ್ಲಿಗೋ ಜೈಲಿಗೆ ಹೋಗ್ಬಿಡೋಣ, ಬನ್ನಿ ಡ್ಯಾಡ್. ಏನು ನನ್ನ ಶತ್ರುಗಳನ್ನ ನಾನು ಸಾಯಿಸ್ತಲೇ ಯಾವುದೇ ಕಾರಣಕ್ಕೂ ಹೋಗಲ್ಲ, ಇಲ್ಲ ದೇಶ ಬಿಡಬೇಕೋ ಇಲ್ಲ ಊರು ಬಿಡಬೇಕೋ ನೋಡೋಣ, ಬಾ ಸುಮ್ಮನೆ ಅಲ್ಲೆಲ್ಲಾದರೂ ಊಟ ಮಾಡೋಣ ಅಂತ ಬರ್ತಾರೆ. ಇನ್ನೊಂದು ಕಡೆ ಚಾರು ಮತ್ತು ಚಾರಿ ಇಬ್ಬರು ಕೂಡ ಹೆರಿಗೆ ಮಾಡಿಸಿದವ್ರಿಗೆ ಒಂದು ಕೃತಜ್ಞತೆ ಹೇಳೋಕ್ಕೆ ಅಂತ ಒಂದು ದೇವಸ್ಥಾನಕ್ಕೆ ಕರೆಸಿರ್ತಾರೆ. ಹೌದಮ್ಮ, ನಿಮ್ಮ ಋಣ ಯಾವತ್ತೂ ಕೂಡ ನಾವು ಮರೆಯಲ್ಲ, ಇಷ್ಟು ಮುಖದಲ್ಲಿ ಸಂತೋಷ ಇದೆ ಅಂತಂದರೆ ಅದಕ್ಕೆಲ್ಲ ನೀವೇ ಕಾರಣ ನಮ್ಮ, ತುಂಬಾ ಖುಷಿ ಆಗ್ತಿದೆ, ನಿಮ್ಮ ಋಣ ನಮ್ಮ ಮೇಲೆ ತುಂಬಾ ಇದೆಯಮ್ಮ ಅಂತ ಹೇಳ್ತಿರ್ತಾರೆ. ಆಗ ಅವ್ರಿಗೆ ಕೊಡೋಕ್ಕೆ ಅಂತ ಹೇಳಿ ತಾಂಬೂಲನ ತಂದು ಕೊಡ್ತಾರೆ ರಾಮಾಚಾರಿ ಚಾರು ಇಬ್ಬರು ಕೂಡ. ಹೌದಪ್ಪ, ಎಷ್ಟೋ ಜನ ನಾವು ಹೆರಿಗೆ ಮಾಡಿಸಿದ್ವಿ, ಅವರೆಲ್ಲ ಕೈಗೆ 100 ರೂಪಾಯಿ ಕೊಟ್ಟು ಕೈ ಮುಗಿದು ಹೋಗ್ತಾಯಿದ್ರು, ಆದರೆ ನೀವು ಮಾತ್ರ ಋಣದಲ್ಲಿರೋರು, ಋಣನ ಯಾವತ್ತೂ ಮರೆಯಲ್ಲ ಅಂತ ಅನಿಸುತ್ತೆಮ್ಮ ಅಂತ ಹೇಳ್ತಾರೆ. ಇದಿಷ್ಟು ಇವತ್ತಿನ ಸ್ಟೋರಿ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್.